ಸೊ ಅದರಲ್ಲಿ ಯಾವತ್ತಾದರೂ ನೀಟಾಗಿ ಫಂಡಮೆಂಟಲ್ ಅನಾಲಿಸಿಸ್ ಕಲಿಸ್ಕೊಂಡು ಇನ್ವೆಸ್ಟ್ ಮಾಡ್ತಾ ಬಂದರೆ ಇಲ್ಲ. ಬಟ್ 50,000 CRಗಿಂತ ಬಿಲೋ ಇದೆ. ಯಾಕೆ ಅರ್ಥ ಆಗ್ತಾ ಇಲ್ಲ ಸ್ಟಾಕ್ ಮಾರ್ಕೆಟು ಅಂತ ಅರ್ಥ ಆಗ್ತಾ ಇಲ್ಲ. ಲ್ಯಾಕ್ ಕ್ಯಾಶ್ ಇಟ್ಕೊಂಡಿದ್ರೆ ಏನು ಉದ್ಧಾರ ಆಗಲ್ಲ, ಸೇವಿಂಗ್ಸಿಂದ ಏನು ಉದ್ಧಾರ ಆಗಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಇಂಡಿಯನ್ಸು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡೋಣ. ಯಾರೆಷ್ಟು ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಬ್ಯಾಂಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, LIC ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಕೈಯಲ್ಲಿ ಕ್ಯಾಶ್ ಎಷ್ಟು ಇಟ್ಕೊಂಡಿದ್ದಾರೆ, IT ರೈಡ್ಗಳಾದ್ರೂ ಕ್ಯಾಶ್ ಇಟ್ಕೊಂಡಿದ್ದಾರೆ ಇನ್ನ ಜನ. ಸೊ ನೋಡೋಣ, ಇದೆಲ್ಲ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಇಂಡಿಯಾ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗೊತ್ತಾಗಲ್ಲ, LIC ಅಂದ್ರೆ ಚೆನ್ನಾಗಿ ಗೊತ್ತಿರುತ್ತೆ, ಓಕೆನಾ, ಬ್ಯಾಂಕ್ FDಗಳಲ್ಲಿ ಇರುತ್ತೆ, ಬ್ಯಾಂಕ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಫಸ್ಟ್ ನಮ್ಮ ಇಂಡಿಯಾದಲ್ಲಿ ಬ್ಯಾಂಕ್ಸ್ ಅಲ್ಲಿ ಎಷ್ಟಿದೆ, ಲೈಕ್ ಸ್ಟೇಟ್ ಬ್ಯಾಂಕ್ ಆಗಿರ್ಲಿ, ಕೆನರಾ ಬ್ಯಾಂಕ್ ಆಗಿರ್ಲಿ, HDFC ಆಗಿರ್ಲಿ, ICICI ಬ್ಯಾಂಕ್ ಇಲ್ಲಿ ಬ್ಯಾಂಕ್ ತುಂಬಾ ಟ್ರಸ್ಟ್ ಮಾಡ್ತೀರಾ. ಬ್ಯಾಂಕ್ಸ್ ಒನ್ ಆಫ್ ದಿ ಸೇಫೆಸ್ಟ್ ಅಂತ. ಬ್ಯಾಂಕ್ಸ್ ಸೇಫೆಸ್ಟ್ ಆಗಿದ್ದಾಗ ಅದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗಿರುತ್ತೆ. ಅದ್ಯಾಕೆ ಸೇಫೆಸ್ಟ್ ಅಲ್ಲ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ 3 to 4%, 5% ಇಲ್ಲ ಬ್ಯಾಂಕ್ FD ಅಲ್ಲಿ ಇಟ್ರೆ 6 to 7% ಬ್ಯಾಂಕ್ ಕೊಡುತ್ತೆ. ಅಂತ ಬ್ಯಾಂಕ್ಸ್ ಅಲ್ಲಿ ನಮ್ಮ ಇಂಡಿಯನ್ಸ್ ಎತ್ಕೊಂಡು ಹೋಗಿ 6.5 ಲಕ್ಷ ಕೋಟಿ ಇಟ್ಟಿದ್ದಾರೆ. ಅಂದ್ರೆ 25.5 ಪೀಪಲ್ ಅಷ್ಟು ಜನ ಬ್ಯಾಂಕ್ಗಳನ್ನೇ ನಂಬ್ತಾರೆ. ಅದೇ ಬ್ಯಾಂಕು HDFC ಆಗಿರ್ಲಿ, ಓಕೆನಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಲಿ, ICICI ಬ್ಯಾಂಕ್ ಅಲ್ಲಿ ಸ್ಟಾಕ್ ಅಲ್ಲಿ ಲೀಸ್ಟ್ ಆಗಿರುತ್ತೆ. ಸೊ ಅದ್ರಲ್ಲಿ ಯಾವತ್ತಾದ್ರೂ ನೀಟಾಗಿ ಫಂಡಮೆಂಟಲ್ ಅನಾಲಿಸಿಸ್ ಕಲ್ತ್ಕೊಂಡು ಇನ್ವೆಸ್ಟ್ ಮಾಡ್ತಾರಂದ್ರೆ ಇಲ್ಲ. ಬಟ್ ಅದೇ ಬ್ಯಾಂಕ್ ಅಲ್ಲಿ ಬ್ಯಾಂಕ್ FDಗಳಾಗಿರ್ಲಿ ಸೇಫ್ ಆಗಿರುತ್ತೆ. 6.5 ಲಕ್ಷ ಕೋಟಿ, 25% ಆಫ್ ದ ಪೀಪಲ್ ಆರ್ ಟ್ರಸ್ಟಿಂಗ್ ದ ಬ್ಯಾಂಕ್ಸ್. ಸೇವಿಂಗ್ಸ್ ಬ್ಯಾಂಕ್ ಆಗಿರ್ಲಿ, ಸೊ ಬ್ಯಾಂಕ್ FD ಆಗಿರ್ಲಿ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಎಲ್ಲಿ ಇಟ್ಟಿದ್ದಾರೆ ಅಂದ್ರೆ LIC ಅಲ್ಲಿ. ಎಷ್ಟು ಇಟ್ಟಿದ್ದಾರೆ LIC ಅಂದ್ರೆ 17.2% ಅಷ್ಟು ದುಡ್ಡು LIC ಅಲ್ಲಿ. ಅದೇ LIC ಏನ್ ಮಾಡುತ್ತೆ ಅಂದ್ರೆ ನಿಮ್ ದುಡ್ಡನ್ನ ತಗೊಂಡು ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಿದೆ. ರಿಲಯನ್ಸ್ ಮೇಲೆ ಆಗಿರ್ಲಿ, ಅದಾನಿ ಮೇಲೆ ಆಗಿರ್ಲಿ, ಏರ್ಟೆಲ್ ಮೇಲೆ ಆಗಿರ್ಲಿ, ಜಿಯೋ ಮೇಲೆ ಆಗಿರ್ಲಿ, ITC ಮೇಲೆ ಆಗಿರ್ಲಿ, HUL ಮೇಲೆ ಆಗಿರ್ಲಿ, ಈ ತರ ಇನ್ವೆಸ್ಟ್ ಮಾಡ್ತಿದೆ. ಯಾರಿಗಾದ್ರೂ LIC ಇನ್ವೆಸ್ಟ್ಮೆಂಟ್ಸ್ ನೀಟಾಗಿ ಹೇಳ್ಕೊಡಿ ಅಂದ್ರೆ ಟಾಪ್ 10 ಸ್ಟಾಕ್ಸ್ ಆಫ್ LIC ಇನ್ವೆಸ್ಟ್ಮೆಂಟ್ಸ್ ಎಲ್ಲಿ ಬರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮೆಂಟ್ ಸೆಕ್ಷನ್ ಕಡೆ ಕಮೆಂಟ್ ಮಾಡಿ, ಎಸ್ ವಿ ವಾಂಟ್ ದ LIC ಇನ್ವೆಸ್ಟ್ಮೆಂಟ್ಸ್ ವಿಡಿಯೋ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ಲೈಕ್ ಈ ಚಿಟ್ ಫಂಡ್ಸ್ ಆಗಿರ್ಬೋದು, ಇಂಥದ್ರಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. 13% ಇದೆ, ಓಕೆನಾ. ಈ ಚಿಟ್ ಫಂಡ್ಸ್ ಯಾರಾದ್ರೂ ಚಿಟ್ ಫಂಡ್ಸ್ ಆಗ್ತಾ ಇರ್ತಾರೆ, ತಿಂಗಳ ಒಂದು 20,000 30,000 ಕಟ್ಕೊಂಡು ಹೋಗೋದು, ಅವನೇನಾದ್ರೂ ಓಡೋದ್ರೆ ಅವನ ಮೇಲೆ ಕೇಸ್ ಹಾಕೋದು, ಇಂಥ ಫಂಡ್ಸ್ ಮೇಲೆ ಜನ 13% ಇಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ಸ್ ಪರವಾಗಿಲ್ಲ, ಅಟ್ಲೀಸ್ಟ್ 6.3% ಅಷ್ಟು ಇನ್ವೆಸ್ಟ್ಮೆಂಟ್ಸ್ ಇದ್ರಲ್ಲಿ ಹೋಗ್ತಿದೆ. 1.6 lakh crores ಅಷ್ಟು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾನ್ ಬ್ಯಾಂಕ್ ಡೆಪಾಸಿಟ್ಸ್ ಏನು ಅಷ್ಟಿಲ್ಲ, 1.6% ಅಷ್ಟಿದೆ. ಹತ್ತತ್ರ 50,000 ಕೋಟಿಗಿಂತ ಕೆಳಗಡೆ ಇದೆ. ನೆಕ್ಸ್ಟ್ ಸೊ ಈಕ್ವಿಟಿ, ಡೈರೆಕ್ಟ್ ಈಕ್ವಿಟಿ ಆಗಿರ್ಲಿ, ಈಕ್ವಿಟಿ ಶೇರ್ಸ್ ಆಗಿರ್ಲಿ, ಜನ ಎಷ್ಟಿಡ್ತಾ ಇದ್ದಾರೆ ಅಂದ್ರೆ 1.9% ಅಷ್ಟೇ ಜನ ಇನ್ವೆಸ್ಟ್ ಮಾಡ್ತಾ ಇರೋದು. ಡೈರೆಕ್ಟ್ ಸ್ಟಾಕ್ ಮೇಲೆ, ಈಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರೋದು ಜನ ಬಂದ್ಬಿಟ್ಟು 50,000 CRಗಿಂತ ಬಿಲೋ ಇದೆ. ಯಾಕೆ ಅರ್ಥ ಆಗ್ತಾ ಇಲ್ಲ ಸ್ಟಾಕ್ ಮಾರ್ಕೆಟ್ ಅಂತ ಅರ್ಥ ಆಗ್ತಾ ಇಲ್ಲ. ಲ್ಯಾಕ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ಲ್ಯಾಕ್ ಆಫ್ ನಾಲೆಜ್ ಇರ್ಬೋದು. ನೆಕ್ಸ್ಟ್ ಹ್ಯಾಂಡ್ ಕ್ಯಾಶ್ ಅಲ್ಲಿ 2.5 ಲಕ್ಷ ಕೋಟಿಯಷ್ಟು ಹ್ಯಾಂಡ್ ಕ್ಯಾಶ್ ಇದೆ. ಅಂದ್ರೆ ಸುಮ್ಮನೆ ಕ್ಯಾಶ್ ಎಲ್ಲೂ ಇನ್ವೆಸ್ಟ್ ಮಾಡಿಲ್ಲ. ಕ್ಯಾಶ್ ಇಟ್ಕೊಂಡಿದ್ರೆ ಏನು ಉದ್ಧಾರ ಆಗಲ್ಲ, ಸೇವಿಂಗ್ಸ್ ಇಂದ ಏನು ಉದ್ಧಾರ ಆಗಲ್ಲ, ಇನ್ವೆಸ್ಟ್ಮೆಂಟ್ಸ್ ಇಂದಾನೇ ಏನಾದ್ರೂ ಉದ್ಧಾರ ಆಗೋದು, ಓಕೆನಾ. ನೆಕ್ಸ್ಟ್ 22% ಅಷ್ಟು PPF ಆಗಿರ್ಲಿ, ಓಕೆನಾ, ಪೆನ್ಷನ್ ಬರುವಂತ ಸ್ಕೀಮ್ಸ್ ಆಗಿರ್ಲಿ 22% ಜನ ಇನ್ವೆಸ್ಟ್ ಮಾಡ್ತಾರೆ. ಈ NPS PPF ಈ LIC ಅವ್ರ ಮೇಲೆ ಹತ್ತತ್ರ ನೀವು 40% ಇಟ್ಟಿದ್ರೆ, ಎರಡು ಕಾಂಬಿನೇಷನ್ ಮಾಡಿದ್ರೆ ಇವ್ರು ಏನ್ ಮಾಡ್ತಾರೆ ತಿಳ್ಕೊಳ್ಳಿ. LIC ಆಗಿರ್ಲಿ, ಈ PPF ಆಗಿರ್ಲಿ, ಪೆನ್ಷನ್ ಕೊಡೋ ಸ್ಕೀಮ್ಸ್ ಆಗಿರ್ಲಿ, ಎಲ್ಲ ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದಾರೆ. ಹೋಗಿ ರಿಸರ್ಚ್ ಮಾಡಿ, ಅದನ್ನ ರಿಸರ್ಚ್ ಮಾಡ್ಬಿಟ್ಟು ನೀವೇ ಡೈರೆಕ್ಟ್ ಆಗಿ ಹಾಕಿ. ಬಿಕಾಸ್ ಅವರು 15-16% ದುಡ್ಕೊಂತಾ ಇದಾರೆ. ಬಟ್ ಅದರಲ್ಲಿ ನಿಮಗ್ ಕೊಡೋದು 7%, 8% ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ LIC ಅಲ್ಲಿ PPF ಅಲ್ಲಿ ಆಗ್ತಾ ಇದೀರಾ, ಓಕೆನಾ. LIC ಮತ್ತೆ PPF ಎರಡೂ ಸ್ಟಾಕ್ ಮಾರ್ಕೆಟ್ ಅಲ್ಲೇ ದುಡ್ಡಾಗುತ್ತೆ. ಎರಡು ಕಾಂಬಿನೇಷನ್ ಹೋದ್ರೆ ಹತ್ತತ್ರ 40% ಜನ LIC ನ ನಂಬ್ತಾ ಇದೀರಾ. LIC ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ನೀವೇ ಓನಾಗಿ ರಿಸರ್ಚ್ ಮಾಡಿ, ಇಲ್ಲ ಅಟ್ಲೀಸ್ಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿ, ದುಡ್ಡಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ದೇ ಆರ್ ಇನ್ವೆಸ್ಟಿಂಗ್ ಇನ್ ಟು ದ ಬಿಸ್ನೆಸ್ ಗ್ರೋತ್. ನೀವು ಇನ್ವೆಸ್ಟ್ ಮಾಡಿ, ಓಕೆನಾ. ಅವ್ರನ್ನೇ ಕಾಪಿ ಮಾಡಿ ಬೇಕು ಅಂದ್ರೆ. ಜಸ್ಟ್ ಐ ಆಮ್ ಎಜುಕೇಟಿಂಗ್ ಯು ಅಷ್ಟೇ. ಈ ವಿಡಿಯೋ ಉದ್ದೇಶ ಎಜುಕೇಶನಲ್ ಪರ್ಪಸ್ ಅಷ್ಟೇ ಆಗಿರುತ್ತೆ. ಸೊ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಒಂದ್ಸಲಿ
ನನ್ನ ಇನ್ಫ್ಲೇಷನ್, ವಾಟ್ ಈಸ್ ಮೀನ್ ಬೈ ಇನ್ಫ್ಲೇಷನ್ ಅಂದ್ರೆ ಈ ವರ್ಷಕ್ಕೆ ಸಿಗೋ ಪ್ರಾಡಕ್ಟ್ ನೆಕ್ಸ್ಟ್ ವರ್ಷಕ್ಕೆ ನನಗೆ ಅಟ್ಲೀಸ್ಟ್ 7 to 8% ಗ್ರೋ ಆಗುತ್ತೆ. ಅಂದ್ರೆ 100 ರೂಪಾಯಿಗೆ ಸಿಗುವಂತ ಪ್ರಾಡಕ್ಟ್ ನೆಕ್ಸ್ಟ್ ವರ್ಷ 107 ರೂಪಾಯಿ 108 ರೂಪಾಯಿ ಆಗುತ್ತೆ. ಇವಾಗ ಪೆಟ್ರೋಲ್ ನೀವು 5 years ಬ್ಯಾಕ್ ಹಾಕ್ಸಿದ್ರೆ ಇವಾಗ ಅಷ್ಟೇ ಇದೆಯಾ? ಯಾವ ರೇಂಜ್ ಗ್ರೋತ್ ಆಯ್ತು? ಇನ್ಫ್ಲೇಷನ್ ಬೀಟ್ ಮಾಡ್ತಾ ಇದೆಯಾ ನನ್ನ ಇನ್ವೆಸ್ಟ್ಮೆಂಟ್ಸ್ ಅಂತ ನೋಡಿ. ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಸುಮ್ಮನೆ ಇನ್ವೆಸ್ಟ್ ಮಾಡೋದಲ್ಲ, ಇನ್ಫ್ಲೇಷನ್ ಬೀಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 72 ಡಿವೈಡೆಡ್ ಬೈ 7 ಮಾಡಿದ್ರೆ ಎಷ್ಟು ವರ್ಷಕ್ಕೆ ನಿಮ್ಮ ಮನಿ ಡಬಲ್ ಆಗ್ತಿದೆ? ಬ್ಯಾಂಕ್ FD ಕಮೆಂಟ್ ಮಾಡಿ, ಓಕೆನಾ? ಸೊ PPF ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ? ಇವೆಲ್ಲ ಕಾಮೆಂಟ್ ಮಾಡಿ. ಅದೇ ನಿಫ್ಟಿ 50 ಅಲ್ಲೋ ಇಲ್ಲ ಒಳ್ಳೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿದ್ರೆ 14 to 15% ಕೊಟ್ಟೆ ಕೊಡುತ್ತೆ, ಓಕೆನಾ? ಸೊ ಮ್ಯಾಕ್ಸಿಮಮ್ ಇಟ್ ವಿಲ್ ಟೇಕ್ 5 to 6 years ಟು ಡಬಲ್ ಯುವರ್ ಮನಿ. ಅದೇ LIC ಅಲ್ಲಿ ಆಗಿದ್ರೆ 10 ವರ್ಷ, ಬ್ಯಾಂಕಲ್ಲಿ FD ಅಲ್ಲಿ ಆಗಿದ್ರೆ 10 ವರ್ಷ ಬೇಕು. ಆ ಬ್ಯಾಂಕ್ ಮಾಡೋದು LIC ಮಾಡೋದು ಸೇಮ್ ಇನ್ವೆಸ್ಟ್ಮೆಂಟ್ಸ್, ಓಕೆನಾ? ಈ ವಿಡಿಯೋ ನಿಮ್ಗೆ ಏನಾದ್ರು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ, ಸ್ಟಾಕ್ ಮಾರ್ಕೆಟ್ ನ ಕಲಿಬೇಕು ಅಂತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಕಲಿಬೇಕಾಗಿರೋ ಅಂತ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.